ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉಂಟಲ್ಲ ನಮ್ಮ ಮನೆಗೆ ಕಿಂಗ್ ಫಿಶ್ ತಂದಿದ್ದಾರೆ. ಕನ್ನಡದಲ್ಲಿ ಅಂಜಲ್ ಫಿಶ್ ಅಂತ ಹೇಳೋದು. ಅಂಜಲ್ ಅಂದರೆ ಇದರದ್ದು ತಲೆ ಮಾಂಸ ತಂದದ್ದು. ನಮ್ಮದು ಹೋಟ್ಲಿಗೆ ಒಂದು ದೊಡ್ಡ ಅಂಜಲೆಲ್ಲ ತಗೊಳ್ತಾರಲ್ಲ, ಅದರದ್ದು ತಲೆ ಇದು. ಇದರ ಟೇಸ್ಟ್ ಉಂಟಲ್ಲ, ಒಮ್ಮೆ ಟ್ರೈ ಮಾಡಿದರೆ ಮತ್ತು ಬಿಡುವುದಿಲ್ಲ, ಅಷ್ಟು ರುಚಿ ಇರ್ತದೆ. ತುಂಬ ರುಚಿ ಅಂದರೆ ತುಂಬ ರುಚಿ. ಅಂಜಲ್ನ ಪೀಸಿಗಿಂತ ಅದರ ತಲೆ ಮಾಂಸನೇ ತುಂಬ ರುಚಿ. ಹಾಗೆ ನನ್ನ ಹಸ್ಬೆಂಡ್ ತಂದಿದ್ದರು. ಅದರದ್ದು ಇವತ್ತೊಂದು ಗ್ರೇವಿ ಮಾಡುವಂತ. ಇದಕ್ಕೆ ಎಂತ ಮಾಡಬೇಕು ಗೊತ್ತುಂಟ, ನಾವು ಅದರದ್ದು ಸಾರು ಇದು ಮಾಡ್ತೇವಲ್ಲ, ಸ್ವಲ್ಪ ದಪ್ಪ ಇರಬೇಕು. ಮತ್ತು ಇದಕ್ಕೆ ಉಂಟಲ್ಲ ಹುಳಿ, ಖಾರ ಮತ್ತು ಶುಂಠಿ ಅದನ್ನೆಲ್ಲ ತುಂಬ ಹಾಕಿ ಮಾಡಿದರೆ ಉಂಟಲ್ಲ ತುಂಬ ಟೇಸ್ಟಿಯಾಗಿ ಬರ್ತದೆ. ಈಗ ನಾನು ಇದಕ್ಕೆ ಉಂಟಲ್ಲ ಮಸಾಲೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಮೊದಲಿಗೆ ನಾನು ಉಂಟಲ್ಲ ಶುಂಠಿಯನ್ನು ಹೀಗೆ ಚಚ್ಚಿಟ್ಕೊಂಡಿದ್ದೇನೆ, ಎಲ್ಲ ಹಾಕ್ತೇನೆ. ಒಂದು ದೊಡ್ಡ ಶುಂಠಿ ತಗೊಂಡಿದ್ದೇನೆ ಒಂದು. ಇದಕ್ಕೆ ಸ್ವಲ್ಪ ಶುಂಠಿ, ಹಸಿಮೆಣಸುಕಾಯಿ ಎಲ್ಲ ಉಂಟಲ್ಲ ತುಂಬ ಹಾಕಿದರೆ ಮತ್ತು ಹುಳಿ ಎಲ್ಲ ಕರೆಕ್ಟ್ ಇರಬೇಕು ಪದಾರ್ಥ, ಆವಾಗ ಉಂಟಲ್ಲ ಅಷ್ಟೇ ಟೇಸ್ಟಿಯಾಗಿ ಬರ್ತದೆ. ನಿಮಗೆ ಒಂದು ಸಲ ಕಿಂಗ್ ಫಿಶ್ ಅಂತ ತಂದರೆ ಉಂಟಲ್ಲ, ಅದರದ್ದು ತಲೆಯದ್ದೊಂದು ಸಪ್ರೇಟ್ ಗ್ರೇವಿ ಮಾಡಿ, ಆವಾಗ ನಿಮಗೆ ಗೊತ್ತಾಗ್ತದೆ ಅದರ ಟೇಸ್ಟ್. ಮತ್ತು ತುಂಬ ದೊಡ್ಡದಿರಬೇಕು. ಇದೊಂದು 20 kg ಹಾಗೆಲ್ಲ ಕಿಂಗ್ ಫಿಶ್ ಬರ್ತದೆ, 20 kg 15 kg ಆ ಥರ ಎಲ್ಲ. ಈಗ ಶುಂಠಿ ಮತ್ತು ಉಂಟಲ್ಲ ಇದು ಹಾಕಿದ್ದೀನಿ, ಕಾಯಿ ಮೆಣಸು. ಈಗ ಇದಕ್ಕೆ ಉಂಟಲ್ಲ ನಾನು ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೇನೆ, ಅದೇ ಮಸಾಲೆ ಹಾಕ್ತೇನೆ. ಮಸಾಲೆ ಹಾಕಿದ್ದೇನೆ. ಈಗ ಅದರದ್ದು ಉಂಟಲ್ಲ ಹುಳಿಯದ್ದು ನೀರು ಉಂಟಲ್ಲ ಅದು ಹಾಕ್ತಿದ್ದೇನೆ. ಅದು ಸಹ ಒಳ್ಳೆಯದಾಗ್ತದೆ, ಒಂಚೂರು ಹುಳಿ ಹುಳಿ ಇರಬೇಕು ಮಸಾಲೆ. ಈಗ ಅದನ್ನು ಮಿಕ್ಸ್ ಮಾಡ್ತೇನೆ. ಇದನ್ನುಂಟಲ್ಲ ತುಂಬ ನೀರು ಮಾಡಬಾರ್ದು, ಸ್ವಲ್ಪ ದಪ್ಪ ದಪ್ಪನಿರಬೇಕು ಇದು ಗ್ರೇವಿ, ಆವಾಗ ಮಾತ್ರ ತುಂಬ ಟೇಸ್ಟಿಯಾಗಿ ಬರ್ತದೆ. ಇದು ನೋಡಿ, ನಾನು ಇಷ್ಟು ದಪ್ಪ ಇಟ್ಟೆ ನೋಡಿ, ಇಷ್ಟು ದಪ್ಪ ಇಟ್ಟೆ ನೋಡಿ, ತೋರಿಸ್ತೇನೆ. ನೋಡಿ, ಸಾರು ಸಹ ಕುದಿತಾ ಉಂಟು ನೋಡಿ. ನಾನು ಎಷ್ಟು ದಪ್ಪ ಇಟ್ಟಿದ್ದೇನೆ ಅಂತ ತೋರಿಸ್ತೇನೆ. ಮತ್ತೆಂತ ಗೊತ್ತುಂಟ, ಮೀನಿನ ಮಸಾಲೆ ಎಲ್ಲ ಫೈನ್ ಪೇಸ್ಟ್ ಆಗಿರಬೇಕು, ತುಂಬ ನೈಸಾಗಿ ರುಬ್ಬಿದ್ರೆ ಉಂಟಲ್ಲ. ಈಗ ನೋಡಿ ಇಷ್ಟು ದಪ್ಪ ಇಟ್ಟಿದ್ದೇನೆ, ಇಷ್ಟು ದಪ್ಪ. ಆವಾಗ ಉಂಟ ಪುನಃ ಸಹ ಥಿಕ್ನೆಸ್ ಬರ್ತದೆ ನೋಡಿ. ಹೀಗೆಲ್ಲ ಇದಾಯಿತು, ಉಪ್ಪೆಲ್ಲ ಸ್ವಲ್ಪ ಹಾಕಿದೆ. ಮತ್ತು ನೋಡುವ ಹುಳಿ ಎಲ್ಲ ಕರೆಕ್ಟ್ ಚಕ್ಕಿದೆ ಅಂತ ಚೆಕ್ ಮಾಡಿ ನೋಡಿ, ಆವಾಗ ಒಳ್ಳೆಯದಾಗ್ತದೆ. ಈಗ ಮೀನು ಹಾಕ್ತೇನೆ. ಸ್ವಲ್ಪ ನಿದ್ದದ್ದು ತಲೆ ಇದು ಅದರದ್ದು ಫಿಶ್ ಇದ್ದಿದ್ದು ಮೀಟ್. ಬೇರೆ ಫಿಶನ್ನೆಲ್ಲ ಹೀಗೆ ಕೈ ಇದು ಸ್ಪೂನ್ ಹಾಕಿ ತಿರುಗಿಸುವ ಹಾಗಿಲ್ಲ. ಇದಾದರೆ ಸ್ವಲ್ಪ ಇದುಂಟು, ದಪ್ಪ ಉಂಟು, ದೊಡ್ಡ ಮೀನಲ್ಲ, ಹಾಗಾಗಿ ನೋಡಿ ಇದು ಒಳ್ಳೆಯದು ಕುದಿ ಬರಲಿ. ನೋಡಿ ಪದಾರ್ಥ ಎಲ್ಲ ಕುದಿ ಬರ್ತಾ ಉಂಟು, ಮೀನು ಪದಾರ್ಥ ರೆಡಿ ಆಯಿತು. ಈಗ ನಾನು ನಿಮಗೊಂದು ಟಿಪ್ ಹೇಳ್ತೇನೆ. ದೊಡ್ಡ ಫಿಶ್ಶಿಗೆ ಒಂದುಂಟಲ್ಲ 3 ಎಸಳು ಬೆಳ್ಳುಳ್ಳಿಯನ್ನು ಚಚ್ಚಿ ಹಾಕಿ, ಹೀಗೆಲ್ಲ ಫಿನಿಶ್ ಆದಾಗ ಕುದಿ ಎಲ್ಲ ನಾವಿನ್ನು ಇಳಿಸ್ತೇವೆ, ಪದಾರ್ಥ ಆಯಿತು ರೆಡಿ ಆಯಿತು ಅಂತ ಹೇಳುವಾಗ ಅದು ಹಾಕಿದ ಮೇಲೆ ಒಂದು 4 ಎಸಳು ಬೆಳ್ಳುಳ್ಳಿ ಚಚ್ಚಿ ಗುದ್ದಿ ಹಾಕಿದ್ದೇನೆ. ಮತ್ತು ಉಂಟಲ್ಲ ಚೂರೊಂದು 5-6 ಎಸಳು ಕರಿಬೇವು, ಮತ್ತು ಉಂಟಲ್ಲ ಒಂದು ಅರ್ಧ ಸ್ಪೂನ್ ತೆಂಗಿನೆಣ್ಣೆ ಹಾಕಿ, ಅರ್ಧ ಸ್ಪೂನ್ ಜಾಸ್ತಿ ಬೇಡ, ಹೀಗೆ ಹಾಕಿ ಉಂಟಲ್ಲ ಒಂದು ಹೀಗೆ ಮಿಕ್ಸ್ ಕೊಟ್ಟು, ಇದು ದೊಡ್ಡ ದೊಡ್ಡ ಮೀನನ್ನೆಲ್ಲ ಪದಾರ್ಥ ಆದಮೇಲೆ ತಿನ್ನಬಾರ್ದು, ಆವಾಗಲೇ ಒಂದು 10 ನಿಮಿಷ ಇದನ್ನು ಬಿಟ್ಟರೆ ಉಂಟಲ್ಲ ಅದರದ್ದು ಹುಳಿ ಖಾರ ಎಲ್ಲ ಎಳೆದುಕೊಳ್ತದೆ, ಆವಾಗ ತುಂಬ ಟೇಸ್ಟಿಯಾಗಿ ಬರ್ತದೆ. ಆಯಿತು, ಇದು ಪದಾರ್ಥ ಎಲ್ಲ ಆಯಿತು, ಗ್ಯಾಸ್ ಎಲ್ಲ ಆಫ್ ಮಾಡಿದೆ. ಇನ್ನು ಬಾಯಿ ಮುಚ್ಚಿ ಉಂಟಲ್ಲ ಒಂದು 10 ನಿಮಿಷ ಬಿಟ್ಟು ಮತ್ತೆ ಊಟ ಮಾಡಬೇಕು, ಆವಾಗ ಸೂಪರಾದ ಕಿಂಗ್ ಫಿಶ್ ರೆಡಿ ಆಗ್ತದೆ. ಈಗ ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ನೊಂದಿಗೆ ಕಿಂಗ್ ಫಿಶ್ ಸಾರಿನೊಟ್ಟಿಗೆ ಊಟ ಮಾಡೋದು.